ಗುರುಜಿ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವ ರೀತಿ ಫಲಾನುಫಲಗಳನ್ನ ತಂದುಕೊಡುತ್ತೆ? ಸಿಂಹರಾಶಿಯವರಿಗೆ ರಾಶಿಯಲ್ಲೇ ಇರತಕ್ಕಂಥ ಕೇತು, ಸಪ್ತಮದಲ್ಲಿರತಕ್ಕಂಥ ರಾಹು, ಅಷ್ಟಮದಲ್ಲಿರತಕ್ಕಂಥ ಶನೈಶ್ಚರ ಎಲ್ಲವೂ ನೆಗೆಟಿವ್ ಆಗಿದೆ. ನಿಮಗೆ ಯಾವುದು ನಿಮ್ಮ ಪೂರಕವಾಗಿಲ್ಲ. ಹೀಗಾಗಿ ನಮಗೇನಾಗುತ್ತೆ, ನಾವು ಎಷ್ಟೋ ಬಾರಿ ಸಿಂಹರಾಶಿಯವರದು ವರ್ಷ ಭವಿಷ್ಯ ಮಾಡಿದಾಗ ಯಾವುದೇ ವಾಹಿನಿಯಲ್ಲಾಗಲಿ ಯಾವುದೇ ಯೂಟ್ಯೂಬಲ್ಲಾಗಲಿ ನೋಡ್ತಾ ಇರ್ತೀವಿ, ನಾವು ತುಂಬ ಲೀಸ್ಟ್ ವ್ಯೂಸ್ ಬಂದಿರುತ್ತೆ. ನಮಗೆ ಕಾರಣ ಏನಂದರೆ ಸಿಂಹರಾಶಿಯವರು ನೋಡೋದಕ್ಕೆ ಹೋಗೋದಿಲ್ಲ. ಅಯ್ಯೋ ಎಲ್ಲರೂ ನಮಗೆ ನೆಗೆಟಿವೇ ಹೇಳ್ತಾರೆ, ಯಾಕೆ ನೋಡೋಣ ಅನ್ನೋ ಮನಸ್ಥಿತಿ ಬಂದುಬಿಟ್ಟಿದ್ದಾರೆ ಸಿಂಹರಾಶಿನವರು. ಅಲ್ಲಿ ಇರೋದಿದ್ದಾಗೆ ನಾವು ಹೇಳಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ನಿಮ್ಮನ್ನು ಹೆದರಿಸೋದಾಗಲಿ ಅಥವಾ ನಿಮ್ಮನ್ನು ನಿರಾಶೆಗೆ ದೂಡೋದಾಗಲಿ ನಮ್ಮ ಉದ್ದೇಶ ಆಗಿರೋದಿಲ್ಲ. ಇಲ್ಲಿ ಗ್ರಹಗಳು ಏನೇನು ಸೂಚಿಸ್ತಾ ಇದೆ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ರಾಶಿಯಲ್ಲಿರತಕ್ಕಂಥ ಕೇತು ನಿಮಗೇನು ಮಾಡ್ತಾನೆ, ನಿರಾಸಕ್ತಿಯನ್ನು ಜಾಸ್ತಿಯನ್ನು ಮಾಡ್ತಾನೆ. ಮಾಡೋ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಗಮನ ಆ ಕಡೆ ಈ ಕಡೆ ಸ್ವಲ್ಪ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಲ್ಯಾಕ್ ಆಫ್ ಫೋಕಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿರತಕ್ಕಂಥ ರಾಹು ಸಂಬಂಧಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಮಾಡ್ತಾನೆ. ದೀರ್ಘಕಾಲದ ಸ್ನೇಹಗಳಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಮತ್ತು ನಿಮ್ಮ ಒಡನಾಡಿ ಜೊತೆಲಿರತಕ್ಕಂಥ ಒಂದು ನಂಬಿಕೆಗಳಾಗಿರ್ಬೋದು, ಇದೆಲ್ಲವೂ ಸ್ವಲ್ಪ ಎಲ್ಲೋ ಒಂದು ಹಂತದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮುಖ್ಯವಾಗಿ ನಿಮ್ಮ ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ಸ್ನಲ್ಲಿ ಯಾರೋ ಥರ್ಡ್ ಪಾರ್ಟಿ ಒಂದು ಇಂಟರ್ಫಿಯರೆನ್ಸ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಈ ಬಗ್ಗೆ ಹುಷಾರಾಗಿರಬೇಕು. ಅಷ್ಟಮದಲ್ಲಿರತಕ್ಕಂಥ ಶನೈಶ್ಚರ ಮೋಸ್ಟ್ ಕಾಂಪ್ಲಿಕೇಟೆಡ್, ಮೋಸ್ಟ್ ಡೇಂಜರಸ್ ಆಗಿರುತ್ತೆ. ಅಷ್ಟಮ ಶನಿ ಬಾಧೆ ನಿವಾರಣೆಗೋಸ್ಕರವಾಗಿ ಶನೈಶ್ಚರ ಶಾಂತಿ ಹೋಮವನ್ನು ಮನೆಯಲ್ಲಿ ಮಾಡಿಸ್ಕೊಳ್ಳಿ ಅಥವಾ ದೇವಸ್ಥಾನದಲ್ಲಿ ಮಾಡಿಸಿ. ಶನಿದೇವರಿಗೆ ಒಂದು 8 ವಾರಗಳ ಕಾಲ ಎಳ್ಳಿನ ದೀಪವನ್ನು ಹಚ್ಚೋದ್ರಿಂದ ಮತ್ತು ಎಳ್ಳಿನಲ್ಲಿ ಮಾಡಿರ್ತಕ್ಕಂಥ ಒಂದು ಅನ್ನವನ್ನು ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ, ಬಡಬಗ್ಗರಿಗೆ ದಾನ ಮಾಡೋದ್ರಿಂದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಅನುಕೂಲ ಇದ್ದಂಥ ವ್ಯಕ್ತಿಗಳು ಕುಂಭಕೋಣಂನಲ್ಲಾಗಲಿ ಶನಿ ಶಿಂಗಾಪುರನಲ್ಲಾಗಲಿ ಶನೈಶ್ಚರದ ಮೂಲ ಸನ್ನಿಧಾನದ ದೇವಸ್ಥಾನಗಳು ಯಾವುದಿದೆ ಅಲ್ಲಿ ಹೋಗಿ ದರ್ಶನವನ್ನು ಮಾಡಿಕೊಂಡು ಎಳ್ಳೆಣ್ಣೆಯಲ್ಲಿ ಅಭಿಷೇಕವನ್ನು ಮಾಡಿಸ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಗುರು ಮಾತ್ರ ನಿಮಗೆ ಪಾಸಿಟಿವ್ ಆಗಿರ್ತಾರೆ. ಈ ಎಲ್ಲ ಸಮಸ್ಯೆಗಳಿಂದ ಗೆದ್ಕೊಂಡು ಬರೋದಕ್ಕೆ ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಒಂದು ವಿಲ್ ಪವರು ಇದರ ಆಗಿಂದಾಗೆ ಬೆಳೆಸ್ತಾನೇ ಇರ್ತಾನೆ ಗುರು. ನಿಮಗೆ 11ನೇ ಮನೆಯಲ್ಲಿದ್ದಾಗ ಯಾವುದೋ ಒಂದು ಶಕ್ತಿ ನಿಮಗೆ 9 ಪಾಯಿಂಟ್ ಕುಗ್ಗಿದ್ರು ಸಹ 10th ಪಾಯಿಂಟ್ನಲ್ಲಿ ನೀವು ಪುಟಿ ಹೇಳುವ ಪ್ರಕಾರವಾಗಿ ಅಲ್ಲಿಂದ ಗೆದ್ಕೊಂಡು ಬರ್ತಾ ಇರ್ತೀರ. ಜೊತೆಗೆ ಕಾನ್ಫಿಡೆನ್ಸ್ ಅನ್ನೋ ಜಾಸ್ತಿ ಇರುತ್ತೆ ಸಿಂಹರಾಶಿನವರಿಗೆ, ಮತ್ತು ತಮ್ಮನ್ನು ತಾವು ನಂಬುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅವರು. ಸೊ ಯಾರು ಏನೇ ಹೇಳಿದ್ರು ಸಹ ನಿಮ್ಮ ಮೇಲೆ ನಿಮಗಿರತಕ್ಕಂಥ ಆತ್ಮವಿಶ್ವಾಸ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ದಿವ್ಯಾಸ್ತ್ರ ಆಗಿರುತ್ತೆ. ಅದನ್ನು ನಂಬಿಕೊಳ್ಳಿ, ಶುಭವಾಗುತ್ತೆ ನಿಮಗೆ.